ನ್ಯೂಸ್ 42 ಕನ್ನಡ. ಅಂತಾರಾಷ್ಟ್ರೀಯ ಟೆಕ್ವಾಂಡೋ ಸ್ಪರ್ಧೆ ಮಲೇಷ್ಯಾದ ಪ್ಯಾನಾಸೋನಿಕ್ ರಾಷ್ಟ್ರೀಯ ಕ್ರೀಡಾ ಕಾಂಪ್ಲೆಕ್ಸ್ನಲ್ಲಿ ಮೇ 1ರಿಂದ 4ರ ತನಕ ನಡೆದ ಟೆಕ್ವಾಂಡೋ ಸ್ಪರ್ಧೆ 6ರಿಂದ 7 ವಯೋಮಾನದ 22 ತೂಕದಲ್ಲಿ ಭಾರತ ತಂಡದಲ್ಲಿ ಭಾಗವಹಿಸಿ ದೀಪಕ್ ಶಾಸ್ತ್ರಿ ಸ್ಪ್ಯಾರಿಂಗ್ನಲ್ಲಿ 1 ಚಿನ್ನ, ಪ್ಯಾಟರ್ನ್ ವಿಭಾಗದಲ್ಲಿ 2 ಚಿನ್ನದ ಪದಕವನ್ನು ಪಡೆದು ದೇಶಕ್ಕೆ ಕೀರ್ತಿ ತಂದಿದ್ದಾರೆ. ಭಾರತ, ಇಂಡೋನೇಷ್ಯಾ, ಬಾಂಗ್ಲಾದೇಶ, ಮಯನ್ಮಾರ್, ಸಿರಿಯಾ ಹಾಗೂ ಮಲೇಷ್ಯಾ ದೇಶದ 1500ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ದು, ಭಾರತ ತಂಡದಿಂದ 65 ಕ್ರೀಡಾಪಟುಗಳು ಇದ್ದು, ಅದರಲ್ಲಿ ದೀಪಕ್ ಶಾಸ್ತ್ರಿ ಕೂಡ ಒಬ್ಬರಾಗಿದ್ರು. ದೀಪಕ್ ಶಾಸ್ತ್ರಿ ಈ ಹಿಂದೆ ರಾಜ್ಯ ಚಾಂಪಿಯನ್ಶಿಪ್ನಲ್ಲೂ ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ಪಡೆದಿದ್ರು. ಸ್ಪ್ಯಾರಿಂಗ್ ವಿಭಾಗದಲ್ಲಿ ಆರಂಭದಿಂದಲೂ ಮುಂದಿದ್ದ ದೀಪಕ್ಗೆ ಅಂತಿಮ ಪಂದ್ಯದಲ್ಲಿ ಮಲೇಷ್ಯಾ ಸ್ಪರ್ಧಾಳು ಉತ್ತಮ ಪೈಪೋಟಿ ನೀಡಿದ್ದು, ಅಂತಿಮವಾಗಿ ಚಿನ್ನಕ್ಕೆ ಗುರಿ ಮುಟ್ಟಿದ್ಲು. ದೀಪಕ್ ಶಾಸ್ತ್ರಿ ಯಲಹಂಕದ ದೀಪಕ್ ಶಾಸ್ತ್ರಿ ಮತ್ತು ಶ್ರುತಿ ದಂಪತಿಯ ಮಗಳಾಗಿದ್ದು, ಬೆಂಗಳೂರಿಗೆ ಮತ್ತೊಮ್ಮೆ ಕೀರ್ತಿ ತಂದಿದ್ದಾಳೆ. ದೀತಿಗೆ ಭಾರತ ತಂಡದ ತರಬೇತುದಾರರಾದ ನವೀನ್ ತರಬೇತಿ ನೀಡುತ್ತಿದ್ದಾರೆ. ಈ ಸಾಧನೆಗೆ ತರಬೇತುದಾರ ನವೀನ್ ಹಾಗೂ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಕೆ ಸತೀಶ್ ಮತ್ತು ಯಲಹಂಕ ಶಾಸಕ SR ವಿಶ್ವನಾಥ್ ಅಭಿನಂದನೆ ಸಲ್ಲಿಸಿದ್ದಾರೆ. ನ್ಯೂಸ್ 42 ಕನ್ನಡ.